ಸೊಹಫಲ್ ಮಸ್ತ್ ನೋಡು. ಸ್ಟಾರ್ಟ್ ಮಾಡೋಣ ಸೊಹತೆ ನೋಡು ಎದ್ರ ಬಗ್ಗೆ ತಂದ ಆಫ್ ಟು ಸಾತೋಡಿ ಫಾಲ್ಸ್. ನಾನು ಸ್ಕೂಲ್ ದೋಸ್ತರೆಲ್ಲ ಸಾತೋಡಿ ಫಾಲ್ಸಿಗೆ ಹೊಂಟಿವಿ. ಇಲ್ಲಿಂದ ಅದು ಕರೆಕ್ಟ್ 97.6 ಕಿಲೋಮೀಟ್ರ್ ಐತಿ. ಗೂಗಲ್ದಾಗ ನೋಡ್ತಿದ್ದೆ. ಸೊ ನಮ್ದು ದೋಸ್ತರು ಒಂದು 3-4 ಮಂದಿ ಇನ್ನೂ ಹಿಡಿದು ಒಂದು 3-4 ಮಂದಿ ಹೋಗಿ ಬಂದಾರ ಆಲ್ರೆಡಿ. ಸೊ ಅದ್ರ ಸಂಬಂಧ ಅವ್ರಿಗೆಲ್ಲ ಡಿಸ್ಟೆನ್ಸ್ ದಾರಿ ಎಲ್ಲ ಗೊತ್ತಿದ್ದಕ್ಕೆ ಹೊಂಟೀವಿ. ಇಲ್ಲಿಂದ ಕಲ್ಗಟ್ಟಿಗೆ ಒಬ್ಬ ಜಾಯ್ನ್ ಹಾಕೋಣ ನಿತ್ಯಾನಂದ್ ಅಂತೇಳಿ. ಈಗ ಸ್ವಲ್ಪ ಮಂದಿ ಇಲ್ಲೇ ಬರ್ತಾರೆ ನಮ್ಮ ಮನೆಗೆ. ಇಲ್ಲಿಂದ ವಿದ್ಯಾಗಿರಿಗೆ ಹೋಗಿ ಅಲ್ಲಿಂದ ಕಲ್ಗಟ್ಟಿಗೆ ರೋಡಿಗೆ ಹೋಗ್ಬೇಕೈತಿ. ಸೊ ಅದ್ರ ಸಂಬಂಧ ಸೊ ಬರ್ರಿ, ನಮ್ಮ ದೋಸ್ತರು ಬರ್ತಾರೆ, ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಲೆ ನಾನು ನಿಮ್ಗೆ ಸಿಗ್ತೇನೆ. ಐ ಹೋಪ್ ನೀವು ಹಿಂದಿನ ವಿಡಿಯೋ ನೋಡಿರಿ ಅಂತ ನಿಮ್ಗೆ ಸೇರಿರ್ಬೇಕು. ಭಾಳ ದಿನ ಆಯ್ತು, ಗ್ಯಾಪ್ ಆಗತೈತಿ. ನಾನು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡತ್ತೀನಿ. ಅದಾತಂದ್ರೆ ಭಾಳ ಚಲೋ, ಅದಾಗಿತ್ತು ಮತ್ತು ಕೆಡ್ತದೆ. ಸೊ ಅದ್ರ ಸಂಬಂಧ ಹಿಂಗೆ ಆಗತೈತಿ. ಅದನ್ನ ಸಾತೋಡಿಗೆ ಹೋಗಿ ಬಂದು ಫ್ರೆಶಪ್ ಆಗಿ ಮತ್ತೆ ಬಂದು ರಿಕವರ್ ಮಾಡ್ಕೋಬೇಕಂತದೀನಿ. ಸೊ ಅವ್ರಿಗೆ ಬರಲಿ, ಹೋಗೋಣ ಅಂತ. ಸೊ ಫ್ಯಾಮಿಲಿ ದೋಸ್ತರೆಲ್ಲ ಬಂದ್ರೆ ಇವ ಪರ್ವತಪ್ಪ, ಭೀಮ್ಯಾ, ಪಕ್ಯ. ಸೊ ಇಲ್ಲಿಂದ ಬಿಡ್ತೇವೆ. ಈಗ ಸೀದಾ ನಿಮ್ಮ ಕಲ್ಕಟ್ಟಿಗೆ ಹೋಗಿ ಸಿಗ್ತೇನೆ. ಸೊ ಬರ್ರಿ, ಯಾಕೆ ಟೈಮ್ ಆಗೈತೆ ಅದಕ್ಕೆ. ಬರ್ರಿ. 15 minutes later. ಸೊ ಫ್ಯಾಮಿಲಿ ಪೆಟ್ರೋಲ್ ಬಂಕ್ದಾಗ ಪೆಟ್ರೋಲ್ ಹಾಕ್ಸ್ಕೊಳತ್ತಿದ್ವಿ. ಮತ್ತು ನನ್ನ ಫೆಸಿನೋಕ್ಕೆ ಸ್ವಲ್ಪ ಏರ್ ಹಾಕೊಳತ್ತಿದ್ವಿ. ಸೊ ಅದ್ರ ಸಂಬಂಧ ಈಗ ಹೋಗ್ತೇವೆ ಇಲ್ಲಿಂದ. ಈಗ ನಾವೆಲ್ಲದ ಅಂದ್ರೆ ಕರೆಕ್ಟ್ ಹಂಚಿನ ಮನೆ ಕಡೆ ಇರೋ ಪೆಟ್ರೋಲ್ ಬಂಕ್ ಕಡೆ ಇದ್ದೀವಿ. ಇಲ್ಲಿಂದ ಹೋಗ್ತೀವಿ. ಸೊ ತಂಡ ಎತ್ತೈತಿ. ಪಕ್ಯ ಒಂದು ಪ್ರಕಾಶ್ ಒಂದು ಇದು ತಂದ. ಸೊ ಪ್ರಕಾಶ್ ಜಾಕೆಟ್ ತಂದಾನ, ಅದನ್ನ ಹಾಕೋತೀನಿ. ನಂದು ರೇನ್ಕೋಟ್ ಐತಿ, ಒಂದು ಜಾಕೆಟ್ ಐತೆ. ಸೊ ಅದ್ರ ಸಂಬಂಧ ಅದನ್ನ ಹಾಕೊಳ್ಳೋಣ. A few inches later. ಸೊ ಫ್ಯಾಮಿಲಿ ಕಲ್ಗಟ್ಟಿಗೆ ಬಂದ್ವಿ. ಸೊ ಇಲ್ಲೆಲ್ಲ ದೋಸ್ತರ ಅದಾರ. ಈಗ ಸ್ವಲ್ಪ ನಾಷ್ಟ ಮಾಡ್ಬೇಕು. ಸೊ ಇಲ್ಲಿಂದ ಬಿಡ್ತೀವಿ. ನಮ್ಮ ದೋಸ್ತ ಇಲ್ಲಿಂದ 20 ಕಿಲೋಮೀಟ್ರ್ ಯಾವುದೋ ನಾವು ಏನೋ ಹೆಸರು ಇದೆ. ಸೊ ಅಲ್ಲಿ ಹೋಗಿ ಸಿಗ್ತಾನಂತ. ಸೊ ಬರ್ರಿ, ಈಗ ನಾಷ್ಟ ಮಾಡಿ ಸಿಗ್ತಾನೆ. A few moments later. ಸೊ ಫ್ಯಾಮಿಲಿ ಏನು ದಾಟಿ ಬಂದ್ವಿ ನಾವು? ಕಲ್ಲಾಪುರ. ಸೊ ಫ್ಯಾಮಿಲಿ ಕಲ್ಲಾಪುರ ದಾಟಿ ಮುಂದೆ ಬಂದ್ವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿ? 15 ಕಿಲೋಮೀಟ್ರ್. ಸೊ ಫ್ಯಾಮಿಲಿ ಇಲ್ಲಿಂದ 15 ಕಿಲೋಮೀಟ್ರ್. ಇವ್ನು ನಿತ್ಯಾನಂದ ನೀವು ನೋಡಿರ್ಬೋದು ಬೇರೆ ಲಾಗ್ದಾಗ. ಸೊ ಇಲ್ಲೇ ಸಿಕ್ಕ ನಮಗೆ ಕಲ್ಗಟ್ಟಿಗಿದಾಗ ಅವರೆಲ್ಲ ಚಾ ಕುಡಿಯತ್ತಾರೆ. ಸೊ ಇಲ್ಲಿಂದ ಬಿಡೋದೀಗ ಎಷ್ಟು ಬೆಳಗ್ಗೆ 6:00 ಬಿಟ್ಟಿದ್ವಿ ಅನ್ನಿಸ್ತೈತಿ. ಎಷ್ಟೊತ್ತಿನ ಟೈಮ್ 8-9 2.5 ತಾಸು ಆತು. ಹಂಗೆ ಹೊಡೆದೀವಿ ಅಷ್ಟೇ. ಅಂದರೆ ನಾರ್ಮಲಾಗಿ ಹೊಡ್ಯಾಗ ಭಾಳ ಸ್ಪೀಡು ಹೊಡ್ಯಾಗಿಲ್ಲ. ಅಂದರೆ ಇದು ರೋಡ್ ಅಷ್ಟು ಸೇಫ್ಟಿ ಇಲ್ಲ, ಒನ್ ವೇ ಐತಿ. ಸೊ ಅದ್ರ ಸಂಬಂಧ. ಸೊ ಬರ್ರಿ, ನೆಕ್ಸ್ಟ್ ಅಲ್ಲೇ ಹೋಗ್ಲಿ ಸಿಗ್ತೇನೆ. ಸೊ ಫ್ಯಾಮಿಲಿ ಹೆಂಗೆ ಮಸ್ತ್ ಕಾಡು ಐತೆ ನೋಡ್ರಿ. ಫುಲ್ ಇದು ನಡಕ್ಕೆ ರೋಡ್, ಅದು ಬಿಟ್ರೆ ಫುಲ್ ಎಲ್ಲ ಕಡೆ ಕಾಡು. ಇಲ್ಲಿ ನಿಂತೇವಿ ಬಿಕಾಸ್ ಭೀಮಪ್ಪ ಮತ್ತು ಪ್ರಕಾಶ್ ಫುಲ್ ಮುಂದೆ ಹೋಗ್ಬಿಟ್ಟಾರೆ ದಾರಿ ತಪ್ಪಿ. ಸೊ ಹಿಂದೆ ಇರ್ತದೆ ಸಾತೋಡಿ ಮತ್ತು ಇನ್ನೊಂದು ಯಾವ ಫಾಲ್ಸ್ಲಿ ಅದ? ಮಾಗೋಡ್. ಸಾತೋಡಿ ಮತ್ತು ಮಾಗೋಡ್ ಫಾಲ್ಸ್ ಎರಡೂ ಒಂದೇ ಕಡೆ ಅದಾವಂತವು. ಸೊ ಆ ದಾರಿಗೆ ಹೋಗ್ಬಿಟ್ಟು ನಾವು ತಪ್ಪಿ ಈ ದಾರಿ ಬಂದ್ವಿ. ಮತ್ತು ಆಮೇಲೆ ನಮ್ಮ ದೋಸ್ತ ನಿತ್ಯಾನ ನಾವು ಹೋಗಿದ್ದ. ಸೊ ಹಂಗೆ ಗೊತ್ತಿತ್ತು ನಿಲ್ಲಿ ಅಲ್ಲಿ ಹೋಗಬೇಡ ಅಂದ್ಬಿಟ್ಲೆ ನಮ್ಮ ದೋಸ್ತರು ಮುಂದೆ ಹೋಗಿದ್ದಾರೆ. ಸೊ ಬರ್ತಾರೆ ಅಂದ್ಬಿಟ್ಟು ಅದ್ರ ಸಂಬಂಧ ಕಾಯ್ತೀವಿ. ಅವ್ರು ಬಂದುಬಿಟ್ಲೆ ಮತ್ತು ರಿಟರ್ನ್ ಹೋಗೋದು. ಇಲ್ಲಿ ಎಂಜಾಯ್ಮೆಂಟ್ ಮಾಡೋದು ಆಗತ್ತೈತೆ, ಅಷ್ಟು ಲಾಗ್ ಮಾಡೋದಿಲ್ಲ ನಾನು. ನಾರ್ಮಲ್ ಒಟ್ಟು ನಿಮ್ಗೆ ತೋರ್ಸಕ್ಕಂತೆ ಮಾಡತ್ತಿದ್ದೆ ಅಷ್ಟೇ. ಉಳ್ಕಿದ್ದೆಲ್ಲ ಎಂಜಾಯ್ಮೆಂಟ್ದಾಗ ಆಗತ್ತೈತಿ. ಮಸ್ತ್ ಶಾಂತಿ ಪ್ರದೇಶ. ನಮ್ಮ ಧಾರವಾಡದಾಗ ಇದ್ದೀವಿ ಫುಲ್. ಅಲ್ಲೆಲ್ಲ ಕಾಡಿಗಿಡಿಲ್ರಿ ಫುಲ್. ಅಂದರೆ ಸಪ್ರೇಟ್ ಪ್ಲೇಸಿಗೆ ಹೋದ್ರೆ ಎಲ್ಲ ಅದಾವೆ, ಟೈ ವಾಕ್ ಹಂಗೆ ಹಿಂಗೆ ಅಂತಂದ್ರೆ ಅಲ್ಲೆಲ್ಲ ವ್ಯೂ ಪಾಯಿಂಟ್ ಅದಾವೆ. ಅದು ಬಿಟ್ಟರೆ ಹಿಂಗೆ ಈ ಥರ ಕಾಡೆಲ್ಲೂ ಇಲ್ಲ. ಸೊ ಮಸ್ತ್. ಅವ್ರು ಬಂದುಬಿಟ್ಲಿ ನಿಮ್ಗೆ ಸಾತೋಡಿಗೂ ಸಿಗ್ತೇನೆ ನಾನು. ಸೊ ಹೊಂಟೇವಿ. ಏನು ಮಸ್ತ್ ಪ್ಲೇಸ್ ಐತೆ ಅಂದ್ರೆ ಇದೆ. ಫುಲ್ ಕಾಡ್ದಾಗ ಒಂದು ರೋಡ್ ಸಕ್ಕತ್ತೈತಿ. ಬರ್ರಿ, ಸೇಫಾಗಿ ಬರ್ರಿ. ಯಾಕಂದ್ರೆ ಭಾಳ ಸ್ಕಿಡ್ ಹಾಕವ. ಈಗ ನಮ್ಮದು ಆಗೈತಿ, ಅದ್ರ ಸಂಬಂಧ ಹೇಳತ್ತೀನಿ. ಮತ್ತು ಕರು ಭಾಳ ಅದಾವೆ. ಸೊ ಅದ್ರ ಸಂಬಂಧ ನೋಡ್ಕೊಂಡು ಹೋಗಿರಿ. ಬರ್ರಿ, ಈಗ ನಾನು ನಿಮ್ಮ ಕಡೆ ಸಾತೋಡಿ ಫಾಲ್ಸಿಗೆ ಅವ್ರ ಪ್ಲೇಸ್ ಸಿಗ್ತೀನಿ. ಮಸ್ತ್ ಬಂದಿದ್ದಕ್ಕೂ ಸಾರ್ಥಕ ಆತ. ನೀವು ಬರ್ರಿ, ಇಂಥ ಟೈಮ್ದಾಗೆಲ್ಲ ಫ್ರೆಂಡ್ಸ್ ಜೊತೆ ಬರ್ರಿ, ಫ್ಯಾಮಿಲಿ ಜೊತೆ ಬರ್ರಿ, ಮಜಾ ಮಾಡಿರಿ. ಮಸ್ತ್ ಐತಿ ಪ್ಲೇಸ್. ಬರ್ರಿ, ನೆಕ್ಸ್ಟ್ ಅಲ್ಲೇ ಹೋದ್ಬಿಟ್ಟು ಪ್ಲೇಸ್ ಸಿಗ್ತೇನೆ ನಾನು. ಎದಕ್ಕೆ ಸೇಫ್ ಹೊಡಿ ಅಂತಂದ್ರೆ ನೋಡ್ರಿ ಎಷ್ಟು ಕರು ಐತಿ. ಇದೆ ಫುಲ್ ಹಾಫ್ ಸರ್ಕಲ್ ಐತಿ. ಅದರ ಸಂಬಂಧ ಸೇಫಾಗಿ ಹೊಡಿರಿ, ಸೇಫಾಗಿ ಬರ್ರಿ. ಅಂಥದ್ರಾಗ ಇಲ್ಲಿ ಆನೆ
ಚಿತಾ ಇರ್ತಾವಂತ. ಹಾವು ಇಂಥದ್ದು ಕಾಮನ್ರಿ. ಇದು ಆನೆ ಮತ್ತು ಚಿತಾ ಎಲ್ಲ ಇರ್ತಾವಂತ. ಸೊ ನೋಡಿರಿ, ಸೇಫಾಗಿ ಬರ್ರಿ. ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಇರ್ತೈತಿ. ಸೊ ಬರ್ರಿ, ನೆಕ್ಸ್ಟ್ ಈಗಲೇ ಸಾತೋಟಿಗೆ ಹೋಗೇ ಸಿಗ್ತಾರೆ. 5 minutes later. ಸೊ ಫ್ಯಾಮಿಲಿ ಬಂದ್ವಿ, ಅಂದರೆ ಸಾತೋಟಿ ಬಂದಿಲ್ಲ. ಇಲ್ಲೊಂದು ಪ್ಲೇಸ್ ಐತಿ, ಏನು ಗಿಚ್ ಕಾಣಕ್ಕೆ ಗೊತ್ತೈತಿ. ಸೊ ಇಲ್ಲೆಲ್ಲ ಹುಡುಗರು ನಿಂತಾರೆ. ಪ್ಲೇಸ್ ನೋಡ್ರಿ ಎಷ್ಟು ಆಳ ಐತಿ, ಭಾಳ ಐತಿ. ಏನು ಸಖತ್ ಪ್ಲೇಸ್ ಕಾಣತೈತೆ ಅಂದ್ರೆ ಮಸ್ತ್ ಪ್ಲೇಸ್ ಕಾಣತೈತಿ. ನಮ್ಮ ನಿತ್ಯಾನಂದ ಅಣ್ಣ ಅಲ್ಲೆಲ್ಲ ಹುಡುಗರು ಏವನ್ ಬರ್ರಿ, ಇಂಥ ಟೈಮ್ದಾಗ ಬರ್ರಿ. ಮತ್ತು ಜೋರು ಮಳೆ ಆಯ್ತಂದ್ರೆ ಬರೋಕ್ಕಾಗೋದಿಲ್ಲ, ಇದೇ ಬೆಸ್ಟ್ ಟೈಮ್. ಸೊ ಬಂದು ವಿಸಿಟ್ ಮಾಡೋಗ್ರಿ. ಇವ ಮೊಸಳಿಲಿ ಕಟಿಗ್ಲಿ ಅದ ನಿಮ್ಮ ಅವನು ನೋಡ್ಲಿ ಮೊಸಳೆ ಅದ. ಸೊ ಫ್ಯಾಮಿಲಿ ಸ್ಪಾಟಿಗೆ ಬಂದ್ವಿ. ಅಲ್ಲೆಲ್ಲ ಗಾಡಿಯಾಗ ಏನೇನು ಸಾಮಾನು ಐತೆಲ್ಲ ಇಡತ್ತಾರೆ. ಸೊ ಬರ್ರಿ, ನೆಕ್ಸ್ಟ್ ಈಗ ಒಳಗೆ ಹೋಗೋದೈತಿ. ಇಲ್ಲಿ ಟಿಕೆಟ್ ಫೀ ಐತಿ, ಎಷ್ಟೈತೆ ಅಂತ ನಿಮ್ಗೆ ಹೇಳ್ತೀನಿ ಒಳಗೆ ಹೋಗಿ ಕೂತ್ಲೆ. ಸೊ ಬರ್ರಿ, ಫೈನಲಿ ಬಂದ್ವಿ, ಭಾಳ ಕಷ್ಟಪಟ್ಟು. ಬರ್ರಿ. ಸೊ ಫ್ಯಾಮಿಲಿ ಮಸ್ತ್ ಆಟ ಸಾಮಾನು ಅದು ಸಣ್ಣ ಸಣ್ಣ ಹುಡುಗರಿಗೆ ಇಂಥವ್ರಿಗೆ ಹೆಂಗದ ನೋಡ್ರಿ. ರಸಿಕರ ರಾಜ ಬಡವರ ಬಂದು ವಿದ್ವೆಯರ ಗಂಡ. ಒಳ್ಳು ವಿನಾಯಕ್ ಅವನು ಹಿಂದೆ ನೋಡ್ರಿ ಅಲ್ಲಿ ಪಾಪ ಕೂಸಲಾಗತ್ತೆ. ಸೊ ಫ್ಯಾಮಿಲಿ ನೀರಿನ ಸೌಂಡ್ ಕೇಳತ್ತೆ ಅನ್ಕೋತೇನೆ ನಾನು ನಿಮ್ಗೆ. ಪೆಟ್ರೋಲ್ ಇಲ್ಲಿ ಅದ್ರಾಗ ಹಾಕ್ಸಾಕ ಅಣ್ಣ ಅದಾನಲ್ಲಿ ಎಲ್ಲಿ ಬರ್ತದ ಬಿಡ ಅಂತ ನಾ ಮಾಡಿದ್ದೆ ಅದು. ಹಾಂ, ಮತ್ತು ಹೋಗಾಕ ಅಷ್ಟೈತೆ. ಸೊ ಫ್ಯಾಮಿಲಿ ಇಲ್ಲಿಂದ ಸ್ಯಾಂಪಲ್ ಕಾಣತೈತಿ. ನೀವು ನೋಡಿ ಕಿಡಿ ಬಸ್ಯಾ ಸೊ ಇಲ್ಲಿಂದ ನಿಮ್ಗೆ ಸ್ಯಾಂಪಲ್ ಕಾಣತಿರ್ಬೋದು. ಸೊ ಬರ್ರಿ, ಇಲ್ಲಿ ತೋರಿಸ್ತೇನೆ ನಿಮ್ಗೆ ನೋಡ್ರಿ. ಏನು ಸಕ್ಕತ್ತೈತೆ ನೋಡ್ರಿ. ಸೊ ಫ್ಯಾಮಿಲಿ ನಾನು ನನ್ನ ದೋಸ್ತರೆಲ್ಲ ನೋಡ್ರಿ ಏನು ಸಕ್ಕತ್ತೈತಿ. ಅಲ್ಲಿ ಮ್ಯಾಲೆ ನೋಡ್ರಿ, ಎಷ್ಟು ಸ್ಲೋ ಮೋಷನ್ದಾಗ ನೀರು ಬಿದ್ದಂಗೆ ಅನ್ಸಾದೈತೆ ನೋಡ್ರಿ. ಹಂಗೆ ಆಮೇಲೆ ಪಕ್ಕೋಣ ಫುಲ್ ಸಾಹಸ. ಹಾಂ, ಹಿಡ್ಕೊಂಡಂತ ಓಡಿ ಅಗರ. ಸೊ ಹುಡುಗರು ಅಲ್ಲಿ ಮಠ ಹೋದ್ರು, ಅಲ್ಲಿ ಮಠ ಹೋಗೋದೈತಿ. ಸೊ ಇಲ್ಲಿ ಸ್ವಲ್ಪ ಕಷ್ಟ ಐತಿ, ಅಲ್ಲಿ ಹೋಗ್ಬಿಟ್ಲೆ ಸಿಗ್ತೇನೆ ನಾನು ನಿಮ್ಗೆ. ಬರ್ರಿ ಫ್ಯಾಮಿಲಿ, ಫ್ರೆಂಡ್ಸ್ ಜೋಡಿ ಒನ್ ಆಫ್ ದ ಬೆಸ್ಟ್ ಟ್ರಿಪ್ ನಮ್ದಿದೆ. ಸೊ ಬರ್ರಿ. ಮಂಜುಮಲ್ ಬಾಯ್ಸ್ ಅಣ್ಣ, ಒಂದು ಕೈಯಾಗ ಫೋನು, ಒಂದು ಕೈಯಾಗ ಅರ್ಬಿ. ಸರಿ ಸೊ ಫ್ಯಾಮಿಲಿ ನೋಡ್ರಿ, ಏನು ಸಕ್ಕತ್ ಪ್ಲೇಸ್. ಇಲ್ಲಿ ನೋಡ್ರಿ, ನೀರು ಭಾಳ ರಿಸ್ಕಲ್ಲಿ ವಿಡಿಯೋ ಮಾಡತ್ತೀನಿ ನಾ. ಜಸ್ಟ್ ಫೋನ್ ಬಿತ್ತಂದ್ರೆ ಭಾಳ ಕಷ್ಟ ನಂದೀಗ. ಫ್ಯಾಮಿಲಿ ಒಬ್ಬೊಬ್ರು ಒಂದೊಂದು ದಾರ್ಯಾಗ ಹೊಂಟೇವಿ. ಕಲ್ಲಿಗಿಲ್ಲಿ ಹೆಂಗೆ ಅದಾವಂದ್ರಿ ಇಲ್ಲಿ ಅಂತೆ. ಅಗರ್ ಬಾ ಪಕ್ಯ ವಾ ಮಕ್ಕಳಿಗೆ ಕೊಡ್ತಾ ಕುಂತು ಮುಗಿತ್ರಿ. ಸ್ಪಾಟ್ದಾಗ ಡೆತ್. ಜರ್ದ್ ನೀರ ಬೇದ್ವಿ ಅಂದ್ರೆ ಮುಗಿ ಕಲ್ಲಿಗಿಲ್ಲಿ ಹೊಡ್ತಾ ಕುಂತ್ರೆ ಸಕ್ಕತ್. ಭೀಮೇವ್ ಐವಟ್ ಎಂಡ್ ಮಠ ಬಂದೆ. ಇಷ್ಟ ಲಾಸ್ಟ್, ಅಲ್ಲೆಲ್ಲ ಜರಿತಾ ಹೋಗೋಕ್ಕಾಗೋದಿಲ್ಲ ನೋಡ್ರಿ. ಏನು ಸಕ್ಕತ್ ನೀರು ಬೀಳಾದೈತೆ ನೋಡ್ರಿ. ಸೊ ಫ್ಯಾಮಿಲಿ
ಬಂದ್ವಿ. ಅಲ್ಲಿ ತುದಿ ಮಠ ಹೋಗಿ ಬಂದ್ವಿ ನಾವು. ಫುಲ್ಲು ಮಜಾ ಮಾಡಿದ್ವಿ. ಮಸ್ತ್ ಹೊಟ್ಟೆ ಹಸ್ವಾಗೈತಿ, ಊಟ ಮಾಡಬೇಕು. ಇನ್ನೊಂದು 2 ಫೋಟೋ ತಿಕ್ಕೊಂಡು ಅಲ್ಲೊಬ್ರು ಅಣ್ಣಾರ ಕಡೆ ಫೋಟೋ ಇತ್ತು, ಅವ್ರ ಕಡೆ ವಾಟ್ಸಪ್ದಾಗೆಲ್ಲ ಶೇರ್ಮಿದಾಗ ತೊಗೋಬೇಕಲ್ಲ. ಇಲ್ಲೊಂದು ಫೋಟೋ ತೊಗೊಂಡು ಹೋಗೋದೈತಿ. ಅಲ್ಲಿ ಹೋಗಿದ್ದೆ, ಬಟ್ ತೋರ್ಸಾಗಿಲ್ಲ, ಬಿಕಾಸ್ ನಾನು ನಿಯರ್ದಾಗ ಫೋನ್ ನಾನು ಹೆಂಗೆ ಹೋಯ್ತು ನಾನು. ಸೊ ಆಗೋದಿಲ್ಲ. ಸೊ ಅದ್ರ ಸಂಬಂಧ ಈಗ ನೆಕ್ಸ್ಟ್ ಎಲ್ಲಿ ಅಂತ ತೋರಿಸ್ತೇನೆ ನಮ್ಗೆ. ಇನ್ನೊಂದು ಫಾಲ್ಸ್ ಇರ್ತಾನೆ ಆ ಥರ, ಅಲ್ಲಿ ಹೋದ್ರೆ ಅಲ್ಲಿ ಇಲ್ಲ ಊಟ ಮಾಡಿ ನೋಡಿದ್ರೆ ಅದು. ಸೊ ಬರೀ 1 hour later. ಸೊ ಫ್ಯಾಮ್ಲಿ, ಕಲ್ಗಟ್ಟಿಗೆ ಹೋಗೋ ರೋಡ್ದಾಗ ಇಲ್ಲೊಂದು ಡಾಬಾ ಐತಿ, ಹೋಟೆಲ್ ನ್ಯೂ ಮಲ್ಬಾರ್. ಸೊ ಅದ್ರ ಸಂಬಂಧ ಇಲ್ಲಿ ಊಟ ಮಾಡಿ ಟೈಮ್ ಆಗೈತೆ 2:30. ಸೊ ಅದಕ್ಕೆ ಊಟ ಮಾಡಿ ಇಲ್ಲಿಂದ ಬಿಡಬೇಕೈತಿ. ಸೊ ಬರೀ ಊಟ Much later. Much later. ಸೊ ಫ್ಯಾಮಿಲಿ ಫೈನಲಿ ಧಾರವಾಡಕ್ಕೆ ಬಂದ್ವಿ. ಎಲ್ಲದೇವ ಅಂತಂದ್ರೆ ಹುಬ್ಳಿ ಬೈಪಾಸ್, ಈ ಕಡೆ ಕಲಗಟ್ಟಿಗೆ ಹೋಗೋ ರೋಡ್, ಈ ಕಡೆ ನಮ್ಮ ಧಾರವಾಡ. ಸೊ ನಮ್ಮ ದೋಸ್ತರು ಬರ್ತಾರೆ, ಬಂದ್ರೆ ಸೊ ಹೋಗೋಣ. Even you're different too, very very different too. ಸರ್ ಫ್ಯಾಮಿಲಿ ಫೈನಲಿ ಬಂದ್ವಿ. ಕರೆಕ್ಟ್ ನಾವು 6 ಗಂಟೆಗೆ ಧಾರವಾಡ ಎಂಟ್ರೆನ್ಸ್ ಆದ್ವಿ. ಅಲ್ಲಂತಂದ್ರೆ ಕಲಗಟ್ಟಿಗೆ ರೋಡಿಂದ ಈಗ ಒಳಗೆ ಬಂದು ನುಗ್ಗಿಕೆರೆ ರೋಡ್ ಐತಿಲ್ಲ, ಸೊ ಅಲ್ಲಿ ಟೋಲ್ನಾಕ ಬರೋ ಮಟನು ಮಸ್ತ್ ಐತಿ, ವೆದರ್ ಮಸ್ತ್ ಐತಿ. ಟೋಲ್ನಾಕ ಬಂದ್ವಿ, ಸೇಸ್ತ ಮಳೆ ಹೊಡೆದು ಬಿಡ್ತೆ. ನಮ್ಮ ಪುಣ್ಯ ಅಲ್ಲಿ ಮಳೆ ಆಗಿಲ್ಲ. ಅಲ್ಲಿ ಮಳೆ ಆಗಿದೆ ಅಂತಂದ್ರೆ ಚಾನ್ಸ್ ಇಲ್ಲ, ಗಾಡಿ ಹೊಡಿಯೋಕಲ್ಲಿ ಭಾಳ ಕಷ್ಟ. ಕರು ಭಾಳ ಹಿಂಗೆ ಹೋಗಿ ಹಿಂಗೆ ಡೌನಲ್ಲಿ ಅದಾವ್ರಿ, ಭಾಳ ಕಷ್ಟ. ಅಲ್ಲಿ ಇನ್ನೂ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಮಾಗೋಡಿ ಫಾಲ್ಸ್ ಮತ್ತು ಗಂಟೆ ಗಣಪತಿ ಹಿಂಗೆ ವಿಸಿಟಿಂಗ್ ಪ್ಲೇಸ್ ಭಾಳ ಅದಾವೆ. ಬಟ್ ನಾವು ಹೋಗಿದ್ದೆ ಸಾತೋಡಿ ಫಾಲ್ಸ್ ಒಂದು. ನಾವು ಬರೋದು 6 ಗಂಟೆ ಆಯ್ತು, ಬೆಳಗ್ಗೆ 6:30 ಹೋಗಿ ಬಂದಿದ್ದು 6 ಗಂಟೆ. ಮಸ್ತ್ ಜೋಕ್ ಮಾಡ್ಕೊತ ಹೋದ್ವಿ, ಜೋಕ್ ಮಾಡ್ಕೊತ ಬಂದ್ವಿ. ಮಜಾ 10 ಕಿಲೋಮೀಟ್ರ್ ನಾವು ದಾಟಿ ಹೋಗ್ಬಿಟ್ಟಿದ್ವಿ, ಮತ್ತು ಹೊಳ್ಳಿ ಬಂದ್ವಿ. ಅದೊಂದು ಇದು ಆಯ್ತು, ನಮಗೆ ಶಾರ್ಟೇಜ್ ಆಯ್ತು. ಮತ್ತು ಅಲ್ಲೆಲ್ಲ ಡಬಲ್ ರೇಟ್, ನಿಮ್ಮ ಮ್ಯಾಗಿ ತಿನ್ನೋದ್ರು ಡಬಲ್ ರೇಟ್, ಪೆಟ್ರೋಲು ಡಬಲ್ ರೇಟ್, ಅಲ್ಲೆಲ್ಲ ಸಿಗೋದಿಲ್ಲ. ಒಂಟ್ರೆ ಪೆಟ್ರೋಲ್ ಫುಲ್ ಹಾಕ್ಸ್ಕೊಂಡು ಹೋಗ್ರಿ, ಇಲ್ಲ ಡಬ್ಬ ಆಗಿಬಿಡ್ತಾರೆ. ಡಬ್ಬ ಅಲ್ಲಿ ಒಳಗೆ ಹೋಗೋಕೆ ನಿಮ್ಗೆ 24 ಕಿಲೋಮೀಟ್ರ್, ಅಂದ್ರೆ ಕಚ್ಚಾ ರೋಡ್ದಾಗ ಜಂಕ್ಷನ್ ಹಿಂಗೆಲ್ಲ ಹೋಗೋಕೆ, ಅಲ್ಲಿ ಹೋಗೋಕೆ 24 ಕಿಲೋಮೀಟ್ರ್ ಐತಿ. ಸೊ ಅದ್ರ ಸಂಬಂಧ ಅವ್ರು ಚಾರ್ಜ್ ಮಾಡೋದು ಏನು ತಪ್ಪಲ್ಲ. ಸೊ ಅದಕ್ಕೆ ಹಂಗೆ ಡಬಲ್ ರೇಟ್ ಅದಾವೆ. ಬಟ್ ಹಾಕಿಸ್ಕೊಂಡು ಹೋಗ್ಬೇಕಾದ್ರೆ ಹಾಕಿಸ್ಕೊಂಡು ಫುಲ್ ಮಾಡ್ಕೊಂಡು ಹೋಗಿ. ಅಲ್ಲೇ ಎಂಟ್ರೆನ್ಸ್ ಫೀಸ್ ಐತಿ, 20 ರೂಪಾಯಿ ಐತಿ. ಇಷ್ಟ ನಾವು ಹೋಗಿದ್ದು ಅದು ಒಂದಾಗ ಹೋಗೋಕ್ಕಾಯ್ತು ನಮ್ಗೆ. ಮಸ್ತ್ ಮಜಾ ಆಯ್ತು. ಮನ್ಯಾಗ ಕುಂತ್ಕೊಂಡು ಬೋರ್ ಆಗಿತ್ತು ನಮ್ಗೆ. ಅದ್ರ ಸಂಬಂಧ ಹೋದ್ವಿ. ಹಂಗೆ ಏನಂತಂದ್ರೆ ನಾನು ಒಂದು ಪ್ರಾಜೆಕ್ಟ್ ಮಾಡತ್ತೇನೆ ರೀಪ್ಪ, ಅದು ಕಂಪ್ಲೀಟ್ ಆಗತೈತಿ ಮತ್ತು ವೇಸ್ಟ್ ಆಗತೈತಿ. ಅದು ಫುಲ್ ಸಪೋರ್ಟ್ ಆಗತ್ತಿಲ್ಲ ನನಗೆ, ಅದು ಪೂರ್ತಿ ಮಾಡೋಕೆ ಸಕ್ಸಸ್ ಇದು ಆಗತ್ತಿಲ್ಲ. ಅದ್ರ ಸಂಬಂಧ ಮಾಡೋಕ್ಕಾಗಲ್ಲ. ಹಂಗೆ ಮೈಂಡ್ ಫ್ರೆಶ್ ಆಕೈತಂತೆ ಹೋಗಿ ಬಂದ್ವಿ ನಾವು ನಮ್ಮ ದೋಸ್ತರೆಲ್ಲ. ಮಸ್ತ್ ಮಜಾ ಮಾಡಿದ್ವಿ. ಫುಲ್ ಎಂಡ್ ಮಟ್ಟ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಬಿಕಾಸ್ ಫೋನೂ ಒಯ್ದಿದ್ದಿಲ್ಲ ನಾನು. ಇಲ್ಲಿ ಫುಲ್ ಕೈ ನೇಯಾದ್ಬಿಟ್ಟವು, ಗಾಡಿ ಎಲ್ಲ ಹಿಡ್ದಿಟ್ಟಿದ್ವಿ. ಅಂದರೆ ಹಂಗಲ್ರಿ, ಅದು ದಡ್ದೆ ಇಳಿಕೆ ಆಗುತ್ತಲ್ಲ, ಫುಲ್ ಇಲ್ಲೆಲ್ಲ ವೈಬ್ರೇಟ್ ಆಗಿ ನೋವಾಗ್ಬಿಟ್ಟವು. ಸೊ ಅದ್ರ ಸಂಬಂಧ ಹೋಗಿ ಬರ್ರಿ, ಸೇಫ್ಟಿಯಿಂದ ಹೋಗಿ ಬರ್ರಿ. ಅಲ್ಲಿ ನೀರು ಒಮ್ಮಕ್ಕಲೆ ಬಂದರೆ ಫುಲ್ ಫೋರ್ಸ್ಲೇನೋ ಬರ್ತವೆ. ಡೀಪು ಐತದ, ನೋಡ್ಕೊಂಡೆಲ್ಲ ಹೋಗಿ ಬರ್ರಿ ವಿಸಿಟ್ ಮಾಡಿರಿ, ಮಸ್ತ್ ಪ್ಲೇಸ್ ಅದು. ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ತಪ್ಪಕ್ಕೆ. ಬಾಯ್, ಲವ್ ಯು.